ಯಾಕೆ ಯಾರೂ ಬರಲಿಲ್ಲ? ಏನೋ ಸಮಸ್ಯೆ ಆಗಿರ್ಬೋದು, ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಮಕ್ಕಳು ಕೊಡೋದು ಅಂತ ನಾ ಬಂದಿದ್ದೀನಿ. ಓ ಬಂದೇ ಬಿಟ್ರು. ಒಬ್ರೊಬ್ರು ಒಂದೊಂದು ಟೈಮಲ್ಲಿ ಬರ್ತಾರೆ ಅಣ್ಣ, ಅದಕ್ಕೆ ಲೇಟ್ ಆಯಿತು. ನನ್ನಿಂದನೇ ಲೇಟ್ ಆಗಿದ್ದು. ಸಂಡೇ ಬಂದರೆ ನಮ್ಮ ಮನೇಲಿ ಎದ್ದೇಳೋದೇ ಲೇಟು. 8ರಿಂದ 9 ಗಂಟೆ ಆಗುತ್ತೆ. ನಾನು ಸ್ವಲ್ಪ ಬೇಗ ಬರೋಣ ಅಂತಿದ್ದೆ, ಅದೇ ಕರೆಂಟ್ ಇರ್ಲಿಲ್ವಲ್ಲ, ವಾಪಸ್ ಮಲ್ಕೊಂಡೆ. ಟೈಮ್ ಆಗಿದೆ ಗೊತ್ತಾಗ್ಲಿಲ್ಲ. ಅಣ್ಣ ನನಗನ್ಸುತ್ತೆ ಬೇಗ ಬರೋಕ್ಕಾಗದೆ ಒಬ್ಬೊಬ್ರು ಒಂದೊಂದು ಕಾರಣ ಹೇಳ್ತಿದ್ದಾರೆ ಅಂತ. ತಗೊಳಪ್ಪ, ಎಲ್ಲರೂ ಒಳ್ಳೆಯವರಾಗಕ್ಕೆ ಹೊರಟ್ರು. ಸುಮ್ಮನಿರು, ಯಾರು ಏನು ನನಗೆ ಗೊತ್ತಿದೆ. ಎಲ್ಲರೂ ಅವ್ರ ಮುಗಿನೇರಕ್ಕೆ ಮಾತಾಡ್ತಾ ಇದ್ದೀರಾ? ನಾವು ಕೆಲಸ ಬಿಟ್ಟು ಬಂದಿದ್ದೀವಿ ಅಂದಮೇಲೆ ನೀವು ಬರಬೇಕಲ್ವಾ? ನೋಡಿದ್ರಲ್ಲ ನಿಮ್ಮ ಎದುರಿಗೆ ಒಬ್ರಿಗೊಬ್ರು ಹೇಗೆ ಕಿಂಡಲ್ ಮಾಡ್ತಿದ್ದಾರೆ ಅಂತ. ನಿಮಗೆ ಗೌರವ ಮರ್ಯಾದೆ ಕೊಡಲಿಲ್ಲ ಅಂದರೆ ಇನ್ನು ನಮಗೆ ಕೊಡ್ತಾರಾ? ಎಲ್ರಿಗೂ ಮೂಗಿನ ತುದಿಲೇ ಕೋಪ. ಅಣ್ಣ ಹೇಳೋದ್ರಲ್ಲಿ ತಪ್ಪೇನಿದೆ? ಯಾಕೆ ಯಾರು ಕರೆಕ್ಟಾಗಿ ಪ್ರಾಕ್ಟೀಸ್ ಬರ್ತಿಲ್ಲ ಅಂತ ಕೇಳ್ತಿದ್ದಾರೆ. ಜನ ನಾಟಕ ನೋಡಿ ಚಪ್ಪಾಳೆ ಹೊಡಿಬೇಕು ಅಂತ ಅಣ್ಣಂಗೂ ಆಸೆ ಇರುತ್ತೆ. ನಾವೇ ಸಪೋರ್ಟ್ ಮಾಡಿಲ್ಲ ಅಂದರೆ ಅಣ್ಣ, ಗಣೇಶ ಹಬ್ಬಕ್ಕೆ ಇನ್ನೂ ಟೈಮ್ ಇದೆ. ಇಷ್ಟು ಬೇಗ ಓದೋದು ಬಿಟ್ಟು ಸ್ಟೇಜ್ ಶೋ ಮಾಡ್ತೀರಾ ಅಂತ ಮನೇಲಿ ಸ್ವಲ್ಪ ಕಿರಿಕ್ ಮಾಡ್ತಾರೆ. ಇಷ್ಟು ಬೇಗ ದುಡ್ಡು ಕಲೆಕ್ಟ್ ಮಾಡಬೇಡಿ ಅಂತಾರೆ. ಅಣ್ಣ ಕೊಡ್ತಾರೆ, ಆಮೇಲೆ ಹಿಂದಗಡೆಯಿಂದ ಬೈತಾರೆ. ಅಣ್ಣ ಇಷ್ಟೊಂದು ಕಷ್ಟಪಟ್ಟು ಯಾಕೆ ಕೂರಿಸ್ಬೇಕಂತ ನಮ್ ಗಣೇಶನ್ ನಾವು ಕೊಂಡಿಸ್ರೆ ಇನ್ಯಾರು ಕೊಡಿಸ್ತಾರೆ? ಕೇಳೋದ್ರಲ್ಲಿ 2 ವಿಧ ಇದೆ. ಕೊಡಿ ಅಂತ ಕೇಳೋದಕ್ಕೂ ಕೊಡ್ಲೇಬೇಕು ಅಂತ ಸ್ಟ್ರಿಕ್ಟ್ ಆಗಿ ಕೇಳೋದಕ್ಕೂ ವ್ಯತ್ಯಾಸ ಇದೆ. ಅಣ್ಣ ನಾನು ಇವ್ರಿಗೆಲ್ಲ ಹೇಳ್ತೀನಿ, ಎಷ್ಟು ಕೊಡ್ತಾರೋ ಕೊಡ್ಲಿ ತಗೊಳ್ಳೋಣ ಅಂತ. ಆದರೆ ಇವರೆಲ್ಲ ಡಿಮಾಂಡ್ ಮಾಡ್ತಾರೆ. ಕಷ್ಟಪಟ್ಕೊಂಡು ಹೋಗಿರ್ತೀವ, 10 ರೂಪಾಯಿ ಕೊಡ್ತಾರಣ್ಣ. ಕಾಲು ನೋವು ಬರುತ್ತೆ ಓಡಾಡಿ. 1 ಲೋಟ ನೀರು ಕೊಡ್ತಾರಾ? ಇಲ್ಲ ಅದನ್ನು ಕೊಡಲ್ಲ. ಬಂದಿದ ತಕ್ಷಣ ಓಹೋ ಬಂದ್ಬಿಟ್ರಾ, ಇಷ್ಟೊಂದು ಕಷ್ಟಪಟ್ಟು ಗಣೇಶ ಕೂರಿಸ್ತೀರಾ, ಕೂರ್ಸಿರೋ ಕಡೆ ಹೋಗಿ ನಮಸ್ಕಾರ ಮಾಡಿ ಅಂತಾರೆ. ಅದೇ ಗಣೇಶ ಎಲ್ರಿಗೂ ಬೇಕು, ಆದರೆ 100 ರೂಪಾಯಿ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ದೇವ್ರಿಗೆ ಕೊಡೋ ದುಡ್ಡು ಅಕ್ಷಯ ಆಗತ್ತಂತೆ. 100 ರೂಪಾಯಿ ಕೊಟ್ಟರೆ 100 ರೂಪಾಯೇ ಬರೋದು. ಇದ್ದವ್ರಿಗೆ ಹೇಳ್ತಿದ್ದೀನಿ ನಾನು. ದೊಡ್ಡವ್ರಿಗೆ ಕಂಪೇರ್ ಮಾಡಿದ್ರೆ ಮಕ್ಕಳೇ ಎಷ್ಟೋ ಬೆಟರ್. ನೀವು ಎಲ್ಲರೂ ಮನೆಗೆ ಹೋಗಿ ಒಳ್ಳೆ ಪ್ರೋಗ್ರಾಮ್ ಕೊಡ್ತೀವಿ ಅಂತ ಹೇಳಿ ಸ್ವಲ್ಪ ನಮಗೂ ಕೂಡ ರಿಲ್ಯಾಕ್ಸ್ ಆಗುತ್ತಂತ ಸಹಾಯ ಮಾಡ್ತಾರೆ. ಒಬ್ಬೊಬ್ಬರು ದುಡ್ಡು ಕೊಡು ಅಂತ ಟಾರ್ಚರ್ ಮಾಡ್ತಾರೆ. ಕಲೆಕ್ಷನ್ ಮನೆಗೆ ಹೋದ ತಕ್ಷಣ ಬಾಗಿಲಕ್ಕೊಂಡ್ಬಿಡ್ತಾರೆ. ನಾನು ಹೋಗ್ತೀನಿ, ದುಡ್ಡು ಕಲೆಕ್ಷನ್ ಮಾಡ್ಕೊಂಡೇ ಬರ್ತೀನಿ. ಅವ್ರು ಬೈದ್ರೂ ತಲೆ ಕೆಡ್ಸ್ಕೊಳಲ್ಲ, ಅವ್ರು ಢಮ್ ಅಂತ ಮುಖದ ಮೇಲೆ ಬಾಗಿಲು ಹಾಕಿದ್ರು ತಲೆ ಕೆಡ್ಸ್ಕೊಳಲ್ಲ. ಆಯ್ತು, ಇವತ್ತಿಂದನೇ ಹೋಗೋಣ. ಫಸ್ಟ್ ಡ್ಯಾನ್ಸ್ ಪ್ರಾಕ್ಟೀಸ್, ಡ್ರಾಮಾ ಪ್ರಾಕ್ಟೀಸ್ ಮಾಡೋಣ. ಫಸ್ಟು ಯಾರ್ಯಾರು ಏನೇನು ಮಾಡಬೇಕು ಅಂತ ಹೇಳಿ ಅಣ್ಣ. ನಂಗೆ ಮಾತ್ರ ಡ್ಯಾನ್ಸ್ ಕೊಡಬೇಡಿ. ನಾನು ಡ್ರಾಮಾ ಮಾಡಿದ್ದೆ ಲಾಸ್ಟ್ ಟೈಮ್ ಕೃಷ್ಣನ್ ಪಾತ್ರ. ಈ ಸತಿ ಕೃಷ್ಣನ್ ಡ್ಯಾನ್ಸ್ ಮಾಡ್ತೀನಿ. ಅಣ್ಣ ನನಗೇನಾರು ಕೊಡಿ, ಮಾಡ್ತೀನಿ. ಅಣ್ಣ ನನಗೆ ಮುಖ್ಯ ಪಾತ್ರ ಕೊಡಿ, ಅಂದರೆ ಮೇನ್ ರೋಲ್ ಕೊಡಿ. ನನ್ನ ಕೆಪಾಸಿಟಿ ಏನು ಅಂತ ಫಸ್ಟ್ ನಮ್ಮ ಮನೆಯವ್ರು ತೋರಿಸ್ತೀನಿ. ನಿನ್ನ ಕೈಲಿ ಏನೂ ಆಗಲ್ಲ ಅಂತ ನಂಗೆ ರೇಗಿಸ್ತಾರೆ. ನಾವೆಲ್ಲ ಮತ್ತೆ ಏನು ಮಾಡೋದು? ಒಬ್ಬೊಬ್ಬರು ಒಂದೊಂದನ್ನು ಆರಿಸ್ಕೊಂಡ್ರೆ 1 ನಾಟಕ, 10 ಡ್ಯಾನ್ಸು, ಸಂಗೀತ, ಏಕಪಾತ್ರ ಅಭಿನಯ ಇರೋದೇ ಇಷ್ಟು. ನೀನು ಏಕಪಾತ್ರ ಅಭಿನಯ ಮಾಡು. ನಿನ್ನ ಟ್ಯಾಲೆಂಟ್ ಏನು ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಇಲ್ಲ ಸರ್, ತುಂಬ ದಿನ ಪ್ರಾಕ್ಟೀಸ್ಗೆ ಬರೋಕ್ಕಾಗಲ್ಲ. ಯಾವುದೇ ಚಿಕ್ಕ ರೋಲ್ ಕೊಡಿ ಸಾಕು. ಅರ್ಜುನನ ಪಾತ್ರ ಇವ್ರು ಯಾರಿಗಾರು ಕೊಡಿ. ಏನೋ ನೀನು ಎಲ್ಲಾರು ಮೇನ್ ರೋಲ್ ಬೇಕಂದ್ರೆ ನೀನ್ ಬೇಡ ಅಂತಿದ್ಯಾ? ಏನೋ ಆಗಿದೆ ನಿನ್ಗೆ? ಅಣ್ಣ ನನ್ ಮಲ್ಲ ಮುಂದಿನ ವರ್ಷಕ್ಕಲ್ಲ, ಈ ಸಲ ಗಣೇಶ ಹಬ್ಬಂಗೆ ಡ್ಯಾನ್ಸ್ ಮತ್ತೆ ನಾಟಕ ಇರೋದು. ಹಂಗಂದ್ರೆ ಏನೋ ನೀನ್ ಮಾಡ್ತೀನಿ ಅರ್ಥ? ಅವನು ಹೇಳ್ತಾ ಇರೋದು 2 ಲೈನ್ ಕೊಟ್ಟರೆ ಹೇಳೋಕ್ಕಾಗ್ತಾ ಇಲ್ಲ. ಇನ್ನು ಪೇಜ್ ಗಟ್ಟಲೆ ಕೊಟ್ಟರೆ ಹೇಗೆ ಹೇಳ್ತೀಯ? ಬೇಗತ್ತೆ ಮಾಡ್ತಾ ಸುನ್ನೆ ಕೊಟ್ಟು ನೋಡಿ. ನೀನೇನು ಆಡ್ಕೊಳ್ಳೋದು? ಇಲ್ಲಿಂದ ಹೋಗ. ನಾನು ಯಾಕೆ ಹೋಗ್ಲಿ, ನೀನೇ ಹೋಗು. ಇನ್ನು ಶುರುನೇ ಆಗ್ಲಿಲ್ಲ, ಆಗ್ಲೇ ಕಿತ್ತಾಟನಾ? ಯಾಕೆ ಡಿಸಪಾಯಿಂಟ್ ಮಾಡ್ತೀಯಾ? ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲರೂ ಹೇಳ್ತಾರೆ. ನಾನು ಅರ್ಜುನ ಮಾಡ್ತೀನಿ, ಎಲ್ರಿಗೂ ಒಪ್ಕೆತಾನೆ. ಹಾಂ ನೀನೇ ಮಾಡು, ಯಾರಿಗೂ ಸಮಸ್ಯೆ ಇಲ್ಲ ತಾನೇ? ಸರ್ ನಾನು ಏಕಪಾತ್ರ ಅಭಿನಯ ಹಿರಣ್ಯಕಶ್ಯಪ ಮಾಡ್ತೀನಿ. ವೆರಿ ಗುಡ್, ಒಳ್ಳೆ ಪಾತ್ರ. ನಿಂಗೆ ಹೇಳಿ ಮಾಡಿಸ್ದಂಗಿದೆ. ಆಯಿತು ನಡ್ರಿ, ಒಂದು ಲಿಸ್ಟ್ ಮಾಡೋಣ. ಇವತ್ತು ಬೇಡ, ನಾಳೆಯಿಂದ ಕಲೆಕ್ಷನ್ ಶುರು ಮಾಡೋಣ.